ಮೊದಲಿಗೆ ವಿಧಾನ ಪರಿಷತ್ ಚುನಾವಣೆಯ ಗೆಲುವಿನ ಹುಮ್ಮಸ್ನಲ್ಲಿರೋ ಸದಾನಂದಗೌಡ ಸಿಎಂ ಆಗಿ ಅಧಿಕಾರಾವಧಿ ಪೂರ್ಣಗೊಳಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ದೆಹಲಿಯಲ್ಲಿಂದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ನಾನೀಗ ಅಧಿಕೃತ ಮುಖ್ಯಮಂತ್ರಿ, ಸಿಎಂ ಆಗಲು ಇದ್ದ ತೊಡಕು ನಿವಾರಣೆಯಾಗಿದೆ ಅಂತ ಹರ್ಷ ವ್ಯಕ್ತಪಡಿಸಿದರು. ಮುಂದಿನ 1.5 ವರ್ಷ ಸಿಎಂ ಆಗಿ ಮುಂದುವರಿಯುತ್ತೇನೆ, ಇದಕ್ಕೆ ವರಿಷ್ಠರ ಬೆಂಬಲ ಇದೆ ಅಂತ ತಿಳಿಸಿದರು. ಇದೇ ವೇಳೆ ಸಂಸದ ಸ್ಥಾನಕ್ಕೆ ಡಿಸೆಂಬರ್ 28ರಂದು ರಾಜೀನಾಮೆ ಸಲ್ಲಿಸುವುದಾಗಿ ಸದಾನಂದಗೌಡ ಪ್ರಕಟಿಸಿದರು. ಈಗ ಗಡ್ಕರಿ ನಿವಾಸದಲ್ಲಿ ನಡೀತಾ ಇರುವ ಕೋರ್ ಕಮಿಟಿ ಸಭೆಯಲ್ಲಿ ಸದಾನಂದಗೌಡ ಭಾಗವಹಿಸಿದ್ದಾರೆ. ಒಂದು ವಾರದೊಳಗೆ ರಾಜೀನಾಮೆ ಕೊಡ್ತೇನೆ. 15 ದಿನದೊಳಗೆ ನಾನು ರಾಜೀನಾಮೆ ಕೊಡಬೇಕಾಗಿದೆ. 15 ದಿನದೊಳಗೆ ರಾಜೀನಾಮೆ ಕೊಡ್ತೇನೆ. ಬಹುಶಃ 28ಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಆಲೋಚನೆ ಮಾಡಿದ್ದೇನೆ. 28ಕ್ಕೆ ದೆಹಲಿಗೆ ಬರುವವನಿದ್ದೇನೆ. 28ಕ್ಕೆ ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆ. ನನ್ನನ್ನು ಪಕ್ಷ, ನನ್ನ ವರಿಷ್ಠರು ನನ್ನನ್ನು ಮುಖ್ಯಮಂತ್ರಿಯಾಗಿ ಆ ಸ್ಥಾನದಲ್ಲಿ ಕೂತ್ಕೊಳಿಸಿದ್ದಾರೆ. ನಾನು ಈಗ ಮುಖ್ಯಮಂತ್ರಿಯಾಗಿ ಇಷ್ಟ ತನಕ ಮುಖ್ಯಮಂತ್ರಿಯಾಗಿ ಅಧಿಕೃತ ಮುಖ್ಯಮಂತ್ರಿ ಆಗಲಿಕ್ಕೆ ಬೇಕಾದಂಥ ಒಂದು ಸಣ್ಣ ಕೊರತೆ ಇತ್ತು, ಯಾವುದೇ ಸದನದ ಸದಸ್ಯನಾಗಿಲ್ಲದ ಕಾರಣ. ಈಗ ಅದನ್ನು ಕೂಡ ಕಂಪ್ಲೈ ಮಾಡಿದ್ದೇನೆ. ನನ್ನ ಕೇಂದ್ರದ ವರಿಷ್ಠರು ಆದೇಶ ನೀನು ಮುಂದುವರಿಬೇಕು ಅಂತ ಹೇಳಿದ್ದಾರೆ. ಆದ ಕಾರಣ ಅವರು ಖಂಡಿತವಾಗಿ ನನಗೆ ವಿಶ್ವಾಸ ಇದೆ, ಮುಂದಿನ ಪೂರ್ಣ ಅವಧಿಯನ್ನು ಮುಂದುವರಿಸಲಿಕ್ಕೆ ಅವರು ನನಗೆ ಈಗಾಗಲೇ ಒಂದು ರೀತಿಯ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಕೂಡ ಅದನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತೇನೆ.